ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಇದು ಬಂದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿವಸದ ಬ್ಲಾಗ್ ಆಗಿರುತ್ತೆ. ಹಾಗೆಯೇ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾಗಿರೋವಂಥ ಐಟಮ್ಸ್ನೆಲ್ಲ ತರಿಸ್ಕೊಂಡಿದ್ದೆ. ಹಬ್ಬದ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾರ ಅಂತ ಹೇಳಿ ಮೊದಲಿಗೆ ಅವರೆಕಾಯಿ ಎಲ್ಲ ತಂದಿದ್ರು. ಅದನ್ನೆಲ್ಲ ಬಿಡಿಸ್ಬಿಟ್ಟು ಹಿಕ್ಕಿದ ಬೇಳೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ನೆನೆಸ್ಬೇಕಾಗಿತ್ತು. ಜಸ್ಟ್ ಎಲ್ಲ ಬಿಡಿಸ್ಬಿಟ್ಟು ಹಾಗೆ ಇಟ್ಟಿರೋದು. ಅದ್ರ ಜೊತೆಗೆ ಹೂವು ಮತ್ತು ಕಡಲೆಕಾಯಿ ಬೀಜ, ಗೆಣಸು, ಅದ್ರ ಜೊತೆಗೆ ಕಬ್ಬು ಇದಿಷ್ಟನ್ನು ತಂದಿದ್ರು. ಸೊ ಸಂಕ್ರಾಂತಿ ಹಬ್ಬಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಇನ್ನು ಹೂ ಏನು ತಂದರು ಅದನ್ನು ಕೂಡ ದೇವರಿಗೆ ಹಾರ ಎಲ್ಲ ಮಾಡ್ಕೊಳ್ಬೇಕಾಗಿತ್ತು. ಹಾಗಾಗಿ ನಾನು ಮತ್ತು ಅಶ್ವಿನಿ ಇಬ್ಬರು ಕೂಡ ಹೂ ಎಲ್ಲ ಪೋಣಿಸ್ಕೊಳ್ತಾ ಇದ್ವಿ. ಕೆಲವೊಂದು ದಿಂಡು ಮಾಡಿ ಇಟ್ಕೊಳ್ಳೋಣ ದೇವ್ರ ಪೂಜೆಗೆ ಅಂತ ಹೇಳಿಬಿಟ್ಟು ನಾನು ಕೂಡ ಹೂ ಪೋಣಿಸ್ತಿದ್ದೆ. ಅದ್ರ ಜೊತೆಗೆ ಅವಳು ಕೂಡ ಹೂ ಎಲ್ಲ ಪೋಣಿಸ್ಕೊಳ್ತಾ ಇದ್ರು. ಇಬ್ಬರು ಸೇರ್ಕೊಂಡು ಬೇಗ ಮಾಡಿದ್ರೆ ಆಗೋಗ್ಬಿಡುತ್ತಲ್ವ ಅಂತ ಹೇಳಿ ಹಾಗೆ ನಮ್ಮ ಅಮ್ಮನೂ ಕೂಡ ಒಂದೇ ಸಮ ಇರುವಂಥ ಹೂ ಎಲ್ಲ ಸಪ್ರೇಟ್ ಮಾಡಿ ನಮಗೆ ಕೊಡ್ತಾಯಿದ್ರು ದಿಂಡು ಮಾಡೋದಕ್ಕೆ ಅಂತ ಹೇಳಿ. ಈ ರೀತಿ ಯಾರೋ ಒಬ್ಬರು ಹೂ ಎಲ್ಲ ನೀಟಾಗಿ ಸಪ್ರೇಟ್ ಮಾಡಿ ಕೊಡ್ತಾಯಿದ್ರೆ ತೊಟ್ಟೆಲ್ಲ ತೆಗೆದುಬಿಟ್ಟು ಪೋಣಿಸೋದಕ್ಕೂ ಕೂಡ ಈಸಿ ಆಗುತ್ತೆ. ಹಾಗೆ ಕೆಲಸನೂ ಕೂಡ ಬೇಗನೂ ಆಗುತ್ತೆ. ಹಬ್ಬದ ಹಿಂದಿನ ದಿವಸನೇ ಹಬ್ಬಕ್ಕೆ ಬೇಕಾಗಿರೋಂಥ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ಳೋದ್ರಿಂದ ಹಬ್ಬದ ದಿವಸ ಯಾವುದೇ ರೀತಿ ಟೆನ್ಷನ್ಸ್ ಇರೋದಿಲ್ಲ. ಕೆಲಸಗಳೆಲ್ಲ ಮಾಡಿಲ್ವಲ್ಲಪ್ಪ ಅಂತ ಹೇಳಿ ಯಾವುದು ಪೆಂಡಿಂಗ್ ಇರೋದಿಲ್ವಲ್ಲ. ಹಾಗಾಗಿ ನಾವು ಕೂಡ ಇದೇ ರೀತಿಯೇ ಹಬ್ಬದ ಹಿಂದಿನ ದಿವಸನೇ ಹೂ ಎಲ್ಲ ಪೋಣಿಸ್ಕೊಳ್ಳೋದಾಗಿರ್ಬೋದು ಅಥವಾ ಮನೆ ಕ್ಲೀನಿಂಗ್ ಆಗಿರ್ಬೋದು, ಹೊರಗಡೆ ಬಾಗಿಲೆಲ್ಲ ತೊಳೆಯೋದು, ಇದೆಲ್ಲ ಆಲ್ಮೋಸ್ಟ್ ನಾನು ಕೂಡ ನೆನ್ನೆನೇ ಎಲ್ಲನೂ ಮಾಡಿ ಮುಗಿಸ್ಕೊಂಡಿದ್ದೆ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಉತ್ತರಾಯಣ ಪುಣ್ಯಕಾಲ. ಮೊದಲನೇದಾಗಿ ಈ ಒಂದು ಟೈಮಲ್ಲಿ ಸೂರ್ಯ ತನ್ನ ದಿಕ್ಕನ್ನು ಬದಲಾಯಿಸ್ತಾರೆ. ಸೊ ಹಾಗಾಗಿ ಸಂಕ್ರಾಂತಿ ಹಬ್ಬ ಎಲ್ರಿಗೂ ಕೂಡ ಸ್ಪೆಷಲ್ ಆಗಿರುತ್ತೆ. ವರ್ಷದಲ್ಲಿ ಹೊಸ ವರ್ಷದಲ್ಲಿ ಬರುವಂಥ ಪ್ರತಿ ವರ್ಷವೂ ಬರುವಂಥ ಮೊದಲನೇ ಹಬ್ಬ ನಮಗೆ ಸಂಕ್ರಾಂತಿ ಸುಗ್ಗಿ ಹಬ್ಬ ಆಗಿರುತ್ತೆ. ಸೊ ಎಲ್ರಿಗೂ ಕೂಡ ಹ್ಯಾಪಿ ಸಂಕ್ರಾಂತಿ ಒನ್ಸ್ ಅಗೇನ್. ಹಾಗೆ ಈ ಟೈಮಲ್ಲಿ ನಮ್ಮ ರೈತರನ್ನು ಕೂಡ ನಾವು ನೆನೆಸ್ಕೊಳ್ಬೇಕು, ಅವರಿಗೊಂದು ಬಿಗ್ ಸಲ್ಯೂಟ್ ಹೇಳಬೇಕಷ್ಟೆ. ಸೊ ಈಗ ಟೈಮ್ ಬಂದು 6:30 ಆಗಿದೆ. ಸೊ ಎಲ್ಲ ಸ್ನಾನ ಎಲ್ಲ ಮುಗಿಸಿ ಎಲ್ಲ ಫ್ರೆಶಪ್ ಆಗಿದ್ದು ಆಯಿತು. ಇನ್ನು ದೇವ್ರ ಮನೆ ಎಲ್ಲ ಕೆಲಸ ಬಾಕಿ ಇದೆ. ಅಂದರೆ ಎಲ್ಲ ರೆಡಿ ಮಾಡ್ಕೋಬೇಕು. ಹಾಗೆ ಪೊಂಗಲ್ ಮಾಡಬೇಕು, ಜೊತೆಗೆ ಕಡಲೆಕಾಯಿ ಬೀಜ ಇದನ್ನೆಲ್ಲ ಬೇಯಿಸ್ಕೊಳ್ಬೇಕು. ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಾಡಬೇಕಾಗತ್ತೆ. ಇನ್ನು ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದನ್ನು ನೋಡೋಣ. ಸೊ ಈ ಬ್ಲಾಗ್ ನೋಡ್ತಿರೋರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಹಾಗೆ ಇವತ್ತೇನಪ್ಪ ಅಂತ ಅಂದರೆ 9 ಗಂಟೆ ಮೇಲೆ ಟೈಮ್ ಚೆನ್ನಾಗಿದೆ. ಸೊ ಪೂಜೆ ಮಾಡೋದಕ್ಕೆಲ್ಲ ಅಂತ ಹೇಳಿ ನಮ್ಮ ಅಮ್ಮನೂ ಕೂಡ ಹೇಳ್ತಾಯಿದ್ರು. ಹಾಗಾಗಿ ಇವತ್ತೇನು ಬೇಗ ಎದ್ದು ಇದು ಮಾಡಿಲ್ಲ. ಅಂದರೆ 5 ಗಂಟೆಗೆ ಮಾಮೂಲಿ ಎದ್ದು ಈಚೆ ಕಡೆ ಎಲ್ಲ ಕ್ಲೀನ್ ಮಾಡಿ ಹೊಸ್ಲಿಗೆ ರಂಗೋಲಿ ಎಲ್ಲ ಬಿಟ್ಟಿದ್ದೆ. ಇನ್ನು ಹೊರಗಡೆ ಹೋಗಿ ರಂಗೋಲಿ ಬಿಡೋಣ ಅಂದ್ಕೊಂಡೆ. ನಮ್ಮ ಮನೆ ಕೆಳಗಡೆ ಮನೆಯವರು ಆಲ್ರೆಡಿ ರಂಗೋಲಿ ಎಲ್ಲ ಹಾಕಿದ್ರು. ಸೊ ಹಾಗಾಗಿ ಹೊಸ್ಲು ಮುಂದೆ ರಂಗೋಲಿ ಎಲ್ಲ ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶಪ್ ಆಗಿ ಬಂದಿರೋದು. ಸೊ ಟೈಮ್ 6:30 ಆಗಿದೆ. ಇನ್ನು 9 ಗಂಟೆವರೆಗೂ ಟೈಮ್ ಇದೆ ಅಲ್ವಾ, ಯಾವಾಗ ಬೇಕಾದ್ರೂ ಮಾಡ್ಕೋಬೋದು ಕೆಲಸಗಳನ್ನ ನಿಧಾನಕ್ಕೆ ಅಂತ ಅಂದ್ಬಿಟ್ಟು ಈಗ ಎಲ್ಲ ಸ್ಟಾರ್ಟ್ ಮಾಡಬೇಕು. ಹಿಂದಿನ ದಿವಸ ನೈಟೇ ಈಚೆಗಡೆ ಸ್ಟೆಪ್ಸ್ ಎಲ್ಲ ತೊಳೆದು ಬಾಗಿಲಿಗೆಲ್ಲ ನೀಟಾಗಿ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿದ್ದೆ. ಇನ್ನು ಅವತ್ತಿನ ದಿವಸ ಅಂದರೆ ಹಬ್ಬದ ದಿವಸ ಬೆಳಗ್ಗೆನೇ ಎದ್ದು ಹೊರಗಡೆ ಮಾತ್ರ ಮನೆ ಮುಂದೆ ಮಾತ್ರ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ರಂಗೋಲೆಲ್ಲ ಬಿಟ್ಟಿದ್ದೆ. ಇನ್ನು ಹೊರಗಡೆ ನಮ್ಮ ಮನೆ ಕೆಳಗಡೆ ಮನೆಯವರೇ ರಂಗೋಲೆಲ್ಲ ಹಾಕಿದ್ರು. ಅವರೇ ಹೇಳ್ತಿರ್ತಾರೆ ನಂಗೆ ಅಷ್ಟಾಗಿ ರಂಗೋಲಿ ಬಿಡೋಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟು. ಬಟ್ ಚೆನ್ನಾಗೇ ಹಾಕಿದ್ರು, ಕಲರೆಲ್ಲ ಹಾಕ್ಬಿಟ್ಟು. ಹೇಗೋ ಅದೊಂದು ಕೆಲಸ ಕಮ್ಮಿ ಆಯ್ತಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಅದೇ. ಹಾಗೆ ನಮ್ಮನೆ ಮುಂದೆ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟರು, ಅದು ಮಧ್ಯಾಹ್ನವರೆಗೂ ಮೇಂಟೈನ್ ಆಗೋದೇ ಒಂದು ದೊಡ್ಡ ವಿಷಯ ಅಂತಲೇ ಹೇಳಬೇಕು. ಅಂದರೆ ಮಕ್ಕಳೆಲ್ಲ ಸೇರ್ಕೊಂಡು ಆಟಾಡೋಕ್ಕೆ ಹೋಗಿ ಎಲ್ಲ ಅಳಿಸ್ಬಿಡ್ತಾರೆ. ಸೊ ಹಾಗಾಗಿ ಲಾಸ್ಟ್ ಬ್ಲಾಗಲ್ಲಿ ನಾನು ಇದನ್ನು ಶೇರ್ ಮಾಡಿದ್ದೀನಿ ಕೂಡ. ರಂಗೋಲಿ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಇನ್ನು ಅಡುಗೆ ಮನೇಲಿ ಕಡಲೆಕಾಯಿ ಬೀಜ ಎಲ್ಲ ನೀರಲ್ಲಿಗೆಲ್ಲ ಹಾಕಿ ನೆನೆಸಿಟ್ಟಿದ್ದೆ. ಎದ್ದಿದ ಕೂಡಲೇ ಕಡಲೆಕಾಯಿ ಬೀಜ, ಗೆಣಸೆಲ್ಲ ನೀರಿಗೆ ಹಾಕಿಟ್ಟಿದ್ದೆ, ಮಣ್ಣೆಲ್ಲ ಚೆನ್ನಾಗಿ ಬಿಡುತ್ತೆ ಅಂತ ಹೇಳಿಬಿಟ್ಟು ನೆಂದಷ್ಟು. ಹಾಗೆ ಇನ್ನೊಂದು ಕಡೆ ನೋಡಿದ್ರೆ ಗ್ಯಾಸ್ ಸ್ಟವ್ ಮೇಲೆ ದೋಸೆ ಹಿಟ್ಟಿಟ್ಟಿದ್ದೆ. ಅಂದರೆ ನೈಟು ಚಪಾತಿ ಮಾಡಿದ್ದೆ. ಆ ಪ್ಯಾನ್ ಬಿಸಿ ಇತ್ತಲ್ಲ ಅಂತ ಹೇಳಿ ಕೋಲ್ಡಿಗೆ ದೋಸೆ ಹಿಟ್ಟೆಲ್ಲ ಉಬ್ಬರಲ್ವಲ್ಲ ಅಂತ ಹೇಳಿಬಿಟ್ಟು ಬಿಸಿ ಪ್ಯಾನ್ ಮೇಲೆ ಇಟ್ಟಿದ್ದೆ. ಅದು ಫುಲ್ಲು ಉಬ್ಬಿ ಬಂದು ಗ್ಯಾಸ್ ಸ್ಟವ್ ಮೇಲೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿತ್ತು. ಸೊ ನೋಡ್ತಿರ್ಬೋದು ಹೇಗಾಗಿದೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ಬೇರೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಅದಕ್ಕೊಂದು 15 ಮಿನಿಟ್ಸ್ ಆಗೋಯಿತು. ಪುಣ್ಯಕ್ಕೆ ಹೇಗೋ ಪ್ಯಾನ್ ಮೇಲೆ ಇಟ್ಟಿದ್ದೀನಿ. ಹಾಗೆ ಸ್ಟವ್ ಮೇಲೆ ಇಟ್ಟಿದ್ದಿದ್ರೆ ಸ್ಟವ್ ಪೂರ್ತಿ ಎಲ್ಲ ಸ್ಪ್ರೆಡ್ ಆಗಿಬಿಡ್ತೈತೇನೋ ಗೊತ್ತಿಲ್ಲ. ಆ ಸಂಧಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಹಿಂಸೆ ಆಗಿರೋದು. ಸೊ ಹೇಗೋ ಪ್ಯಾನ್ ಇಟ್ಟಿದ್ದಕ್ಕೆ ಹೇಗೋ ಪ್ಯಾನ್ ಮೇಲೆ ಒಂದು ಸ್ವಲ್ಪ ಹಾಗೆ ಸ್ಟವ್ ಮೇಲೆ ಒಂದು ಸ್ವಲ್ಪನೇ ಸ್ಪ್ರೆಡ್ ಆಗಿದ್ದಿತ್ತು. ಎಲ್ಲ ನೀಟಾಗಿ ಇಮಿಡಿಯೇಟಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಏನಾದರೂ ಕೆಲಸ ಇದ್ದಾಗಲೇ ಈ ರೀತಿ ಎಕ್ಸ್ಟ್ರಾ ಕೆಲಸಗಳಾಗ್ಬಿಟ್ರೆ ಒಂಥರ ಬೇಜಾರಾಗಿಬಿಡುತ್ತೆ. ಹೇಗೋ ಜಾಸ್ತಿ ಚೆಲ್ಲಿರಲಿಲ್ಲ, ಅದೊಂದು ಪುಣ್ಯ ಅಂತಲೇ ಹೇಳಬೇಕು. ಎಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿಬಿಟ್ಟು ದೋಸೆ ಹಿಟ್ಟಿನ ಪಾತ್ರೆ ಎಲ್ಲ ನೀಟಾಗಿ ಒಂದು ಸತಿ ಎಲ್ಲ ದೋಸೆ ಹಿಟ್ಟೆಲ್ಲ ಚೆನ್ನಾಗಿ ತಿರುಗಿಬಿಟ್ಟಿಟ್ಟೆ. ಮತ್ತು ಅದು ಬಂದರೆ ಕಷ್ಟ ಅಂತ ಅಂದ್ಬಿಟ್ಟು
ಹಾಗೆ ಸುತ್ತ ಏನು ಹಿಟ್ಟಾಗಿತ್ತು ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಸರಿ ಮಾಡಿ ಇಟ್ಟಿದ್ದಾಯಿತು. ನೆನೆಸಿಟ್ಕೊಂಡಿರೋ ಕಡಲೆಕಾಯಿ ಬೀಜ ಹಾಗೆ ಗೆಣಸೆಲ್ಲ ಚೆನ್ನಾಗಿ ತೊಳೆದೆ. ಒಂದು 3-4 ಸತಿ ತೊಳೆದಿದ್ದೀನೇನೋ ಗೊತ್ತಿಲ್ಲ, ತುಂಬಾ ಮಣ್ಣಿತ್ತು. ಹಾಗೆ ನೆನೆಸಿಟ್ಟಿದ್ರಿಂದ ನೀಟಾಗಿ ಮಣ್ಣೆಲ್ಲ ಬಿಟ್ಕೊಂಬಿಟ್ಟಿತ್ತು. ಹಾಗಾಗಿ ಕ್ಲೀನ್ ಮಾಡೋದಕ್ಕೂ ಕೂಡ ಈಸಿ ಆಯಿತು. ಎಲ್ಲ ಚೆನ್ನಾಗಿ ತೊಳೆದು ಚೆನ್ನಾಗಿಲ್ದಿರೋದನ್ನೆಲ್ಲ ನೋಡಿ ಎತ್ತು ಹಾಕಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಮಣ್ಣು ನೋಡ್ತಿರ್ಬೋದು ಎಷ್ಟಿದೆ ಅಂತ ಅಂದ್ಬಿಟ್ಟು, ಸಿಕ್ಕಾಪಟ್ಟೆ ಮಣ್ಣಿತ್ತು. ಸೊ ಅದನ್ನು ತೊಗೊಂಡೋಗಿ ಹೊರಗಡೆ ಚೆಲ್ಬಿಟ್ಟು ಬಂದೆ. ಇನ್ನು ಸಿಂಕಿಗೆ ಹಾಕಿದ್ರೆ ಅದು ಬೇರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಾಗಾಗಿ ತಿಳಿ ನೀರನ್ನೆಲ್ಲ ಚೆಲ್ಬಿಟ್ಟು ಅದನ್ನೆಲ್ಲ ಹೊರಗಡೆ ಹಾಕ್ಬಿಟ್ಟು ಬಂದು ನೀಟಾಗೆಲ್ಲ ಇನ್ನೊಂದು ಸತಿ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ರೆಡಿ ಮಾಡಿಕೊಂಡೆ. ಅದನ್ನು ಕೂಡ ಬೇಯೋದಕ್ಕೆ ಅಂತ ಹೇಳಿ ಇಡಬೇಕಾಗಿತ್ತು. ಹಾಗೆ ಸ್ಟವ್ ಖಾಲಿ ಇದ್ದಾಗಲೇ ಎಲ್ಲ ಒಂದೊಂದೇ ಬೇಯಿಸ್ಕೊಳ್ತಾರೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ಕಡಲೆಕಾಯಿ ಬೀಜ ಎಲ್ಲ ಹಾಕಿ ಇದಕ್ಕೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಸೇರಿಸಿ ಒಂದು ಸ್ವಲ್ಪ ಅವರೆಕಾಳು ಕೂಡ ಹಾಕ್ಕೊಂಡೆ. ಜಸ್ಟ್ ಪೂಜೆಗೆ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ದೇವ್ರ ಮುಂದೆ ಒಂದು ಸ್ವಲ್ಪ ಅವರೆಕಾಳನ್ನ ಹಾಕಿ ಬೇಯೋದಕ್ಕಿಟ್ಟೆ. ಗೆಣಸನ್ನು ನಾನು ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ, ಕಡಲೆಕಾಯಿ ಬೀಜ ಜೊತೆ ಹಾಕೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಉಪ್ಪು ಹಾಕೋದ್ರಿಂದ ಕಡಲೆಕಾಯಿ ಬೀಜಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿರ್ತೀವಿ. ಬಟ್ ಗೆಣಸು ಸ್ವೀಟ್ ಬರೋದ್ರಿಂದ ಉಪ್ಪಿನಂಶ ಎಲ್ಲ ಹೀರ್ಕೊಂಡಂಗೆ ಹಾಗೆ ಇದು ಉಪ್ಪು ಅನಿಸ್ಬಿಡುತ್ತೆ. ಹಾಗಾಗಿ ಕಡಲೆಕಾಯಿ ಬೀಜನೇ ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ, ಹಾಗೆ ಗೆಣಸನ್ನೇ ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ. ಸೊ ಅದನ್ನು ಕೂಡ 1-2 ಭಾಗ ಮಾಡಿಟ್ಟೆ. ತುಂಬ ದಪ್ಪ ಇರೋದ್ರಿಂದ ಬೇಯುತ್ತೋ ಇಲ್ವೋ ಅಂತ ನನಗೆ ಅನಿಸ್ತಿತ್ತು, ಹಾಗಾಗಿ 1-2 ಭಾಗ ಮಾಡಿಟ್ಟೆ. ಹಾಗೆ ದೇವ್ರಿಗೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಕಾಗಿರೋವಂಥ ಹೂವೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ದಿಂಡುಗಳನ್ನ ಈ ರೀತಿ ಮಾಡಿಟ್ಕೊಂಡಾಗ ಮುಡಿಸಿದಾಗ ದೇವರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಚಿಕ್ಕದಾಗೇ ದಿಂಡುಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಹಿಂದಿನ ದಿವಸನೇ. ಈಗ ಅದ್ರ ಜೊತೆಗೆ ನಾನು ಪತ್ರೆನೂ ಕೂಡ ತೊಗೊಂಡಿದ್ದೀನಿ. ಅಂದರೆ ಪತ್ರೆ ಇಟ್ಟು ಅದ್ರ ಮೇಲೆ ಹೂವು ಮುಡಿಸೋದು ನನಗೆ ಈ ನಡುವೆ ಅಭ್ಯಾಸ ಆಗಿದೆ. ಯಾಕೆಂದರೆ ಪತ್ರೆ ಇಟ್ಟಾಗ ಅದೊಂದು ಫ್ರೇಗ್ರೆನ್ಸೇ ತುಂಬ ಚೆನ್ನಾಗಿರುತ್ತೆ. ದೇವ್ರ ಮನೆಯಲ್ಲಿ ಅದೇ ಒಂಥರ ಘಮ ಅಂತ ಇರುತ್ತೆ. ಹಾಗಾಗಿ ಪತ್ರೆನ ಯೂಸ್ ಮಾಡ್ತೀನಿ. ಅದ್ರ ಮೇಲ್ಗಡೆ ಹೂವನ್ನ ಮುಡಿಸೋದ್ರಿಂದ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಹಸಿರಾಗಿ. ಸೊ ಪತ್ರೆ ಎಲೆಗಳಿದ್ದಾಗ ಈ ರೀತಿ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿ ಮಾಡ್ತಾರದಷ್ಟೇ. ಒಂದು ಕಡೆ ಕಿಚನಲ್ಲಿ ಬೇಯೋದಕ್ಕಿಡೋದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇನ್ನೊಂದು ಕಡೆ ದೇವ್ರ ಮನೆ ಎಲ್ಲ ಹೂವು ಮುಡಿಸ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನು ನೈವೇದ್ಯಕ್ಕೆ ಈ ಸಂಕ್ರಾಂತಿ ಹಬ್ಬಕ್ಕೆ ಪೊಂಗಲ್ ಆಗಿರ್ಬೋದು, ಹಾಗೆ ಎಳ್ಳು ಬೆಲ್ಲ ಬೇಯಿಸಿಟ್ಕೊಂಡಿರೋ ಅಂಥ ಕಡಲೆಕಾಯಿ ಬೀಜ, ಗೆಣಸು, ಹಾಗೆ ಹಣ್ಣು ಕಾಯಿ ಎಲ್ಲದನ್ನು ಕೂಡ ನೈವೇದ್ಯಕ್ಕೆ ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇದಿಷ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಮೊದಲಿಗೆ ಹೂವೆಲ್ಲ ಮುಡಿಸಿ ರೆಡಿ ಮಾಡ್ಕೊಂಡ್ಬಿಟ್ರೆ ಅದನ್ನೆಲ್ಲ ಮಿಕ್ಕಿದ್ದನ್ನು ನೈವೇದ್ಯನೆಲ್ಲ ರೆಡಿ ಮಾಡಿ ಇಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಬೇಗನೆ ಹೂವೆಲ್ಲ ಮುಡಿಸಿ ಎಲ್ಲ ರೆಡಿ ಮಾಡಿಕೊಂಡೆ. ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಟ್ಟು ಬಂದೆ. ಪೂಜೆ ಎಲ್ಲ ಮಾಡೋದಕ್ಕೆ ಅಂತ ಹೇಳಿ ಹೂವೆಲ್ಲ ಮುಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನು ಇಲ್ಲಿ ಪೊಂಗಲ್ಗೆಲ್ಲ ಅಕ್ಕಿ ನೆನೆಸಿದ್ದೀನಿ, ಹಾಗೆ ಬೆಲ್ಲ ಎಲ್ಲ ಕೊಟ್ಟಿಕ್ಕಿದೆಲ್ಲ ಆಯಿತು. ಹಾಗೆಯೇ ದೋಸೆಗೆ ಅಂತ ಹೇಳಿ ಇದ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ಇದ್ಕಿದ ಬೇಳೆನೂ ಕೂಡ ಇದೆ. ಸೊ ಹಾಗಾಗಿ ಸಾಂಬಾರು ಕೂಡ ಮಾಡ್ಕೊಂಡ್ಬಿಡ್ತೀನಿ. ಇನ್ನೊಂದು ಕಡೆ ಕಡಲೆಕಾಯಿ ಬೀಜ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಗೆಣಸೊಂದನ್ನ ಬೇಯಿಸ್ಕೊಳ್ಬೇಕು. ಸೊ ಒಂದೊಂದೇ ಮಾಡ್ಕೊಳ್ತಾರಣ. ಎನಿವೇ 9 ಗಂಟೆ ಮೇಲೆ ಅಲ್ವಾ ಪೂಜೆ ಮಾಡೋದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಿಧಾನಕ್ಕೆ. ಯೂಶಲಿ ಹಬ್ಬದಲ್ಲೆಲ್ಲ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡಿ ರೂಢಿ. ಇವತ್ತು 9 ಗಂಟೆಗೆ ಮಾಡಬೇಕು ಅಂದ್ರೆ ನನಗೇನೋ ಒಂಥರ ಅನ್ನಿಸ್ತದೆ. ಟೈಮ್ 9 ಗಂಟೆ ಮೇಲೆ ಚೆನ್ನಾಗಿರುತ್ತೆ ಪೂಜೆ ಮಾಡಿದ್ರೆ ಅಂತ ಹೇಳಿರೋದು. ಸೊ ನಮ್ಮ ಅಮ್ಮನೂ ಕೂಡ ಅದನ್ನೇ ಹೇಳ್ತಾ ಇದ್ರು. ಹಾಗಾಗಿ ಅಷ್ಟೊತ್ತಿಗೆ ಮಾಡೋಣ ಅಂತ ಎಲ್ಲ ನಿಧಾನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನಿಲ್ಲ, ಎಲ್ಲ ಅಷ್ಟೊತ್ತಿಗೆ ಆಗೋಗ್ಬಿಟ್ಟಿರುತ್ತೆ. ಪೂಜೆ ಒಂದು ಮಾಡಿಬಿಟ್ಟು ಟಿಫನ್ ಮಾಡೋಕ್ಕೂ ಕೂಡ ಸರಿ ಹೋಗುತ್ತೆ. ಸೊ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ 1 by 1. ಒಂದೊಂದೇ ಕೆಲಸ ಮಾಡ್ಕೊಳ್ತಾ ಇದ್ದೆ. ಇನ್ನು ಇನ್ನೊಂದು ಕಡೆ ಪೊಂಗಲ್ಗೂ ಕೂಡ ಅಕ್ಕಿನ ನೆನೆಸಿಟ್ಟು ಬೆಲ್ಲನೂ ಕೂಡ ಕುಟ್ಟಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೆಲ್ಲ ಕೂಡ ಕರಗೋದಕ್ಕೆ ಇಡ್ತಾ ಇದ್ದೀನಿ. ಇವಾಗ ನೈವೇದ್ಯಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಪೊಂಗಲ್ನ ಮಾಡ್ಕೊಳ್ತಾ ಇರೋದು. ನಮ್ಮ ಮನೇಲಿ ನಾನು ನಮ್ಮ ಮನೆಯವ್ರು ಇಬ್ಬರೇ ಪೊಂಗಲ್ ತಿನ್ನೋದು, ಹಾಗಾಗಿ ಒಂದು ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಇವಾಗ ಬೇಯಿಸಿಟ್ಕೊಂಡಿರುವಂಥ ಕಡಲೆಕಾಯಿ ಬೀಜನ ಒಂದು ಜಾಲರಿಗೆ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಗೆಣಸು ಕೂಡ ಬೇಯೋದಕ್ಕೆ ಅಂತ ಹೇಳಿ ಇಡ್ತಾ ಇರೋದು. ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಗೆಣಸು ಕೂಡ ಬೇಯೋದಕ್ಕೆ ಇಟ್ಕೊಂಡೆ. ಇನ್ನು ಇನ್ನೊಂದು ಕಡೆ ಹೂಕೋಸನ್ನ ಕೂಡ ಒಂದು ಸ್ವಲ್ಪ ಕಲ್ಲುಪ್ಪು ಹಾಗೆ ಅರಿಶಿನ ಸೇರಿಸಿ ಅದನ್ನು ಕೂಡ ಬೇಯೋದಕ್ಕೆ ಇಟ್ಟಿದ್ದೀನಿ. ಸಾಂಬಾರು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಇನ್ನೊಂದು ಕಡೆ ಪೊಂಗಲ್ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ನೆನೆಸಿಟ್ಕೊಂಡಿರುವಂಥ ಅಕ್ಕಿಗೆ ನೀರು ಹಾಕಿ ಇಟ್ಟಿದ್ದೀನಿ. ಹಾಗೆ ಬೆಲ್ಲ ಎಲ್ಲ ಕರಗಿದ್ದೆಲ್ಲ ಆಗಿತ್ತು. ಇನ್ನು ಸಾಂಬಾರಿಗೆ ಏನೇನು ಬೇಕೋ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ಇದ್ಕಿದ ಬೆಳೆಗೆ ಒಂದು ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅದು ಹೇಗಿದ್ದರೂ ನಾವು ನೀರಲ್ಲಿ ಹಾಕಿಟ್ಟಿರ್ತೀವಿ. ಸ್ವಲ್ಪ ರಾಗಿ ಹಿಟ್ಟು ಹಾಕಿ ನಾವು ಅಂದರೆ ಸಾಂಬಾರು ಮಾಡ್ಕೊಳ್ಳುವಾಗ ಅಥವಾ ಏನಾರು ಮಾಡ್ಕೊಳ್ಳುವಾಗ ನಾವು ಈ ರೀತಿ ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ
ಕಲಸಿ ಅದನ್ನು ತೊಳೆದು ನಾವು ಮಾಡೋದ್ರಿಂದ ಅದು ಫ್ರೆಶ್ನೆಸ್ ಹಾಗೆ ಇರುತ್ತೆ. ಹಾಗೆ ಸೊಗಡು ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನಾವು ಇಕ್ಕಿದ ಬೇಳೆ ಯೂಸ್ ಮಾಡೋಕ್ಕೆ ಮುಂಚೆ ಈ ರೀತಿ ರಾಗಿ ಹಿಟ್ಟು ಹಾಕಿ ತೊಳೆದುಬಿಟ್ಟೆ ಯೂಸ್ ಮಾಡೋದು. ಸಾಂಬಾರಿಗೆ ಏನೇನು ಬೇಕಲ್ಲ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಪೊಂಗಲ್ಗೆ ಕಾಯಿ ತುರಿ ಒಂದು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ. ಹಾಗೆ ಇವಾಗ ಇಕ್ಕಿದ ಬೇಳೆ ಸಾಂಬಾರು ಮಾಡೋದಕ್ಕೆ 1-2 ಈರುಳ್ಳಿ, ಹಾಗೆ ಒಂದು ಅರ್ಧ ಇಂಚು ಶುಂಠಿ, ಹಾಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೋಬೇಕು. ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಇಕ್ಕಿದ ಬೇಳೆ ಸಾಂಬಾರು ಮಾಡ್ಕೊಳ್ಳೋವಂಥ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮಾಡಿಟ್ಕೊಂಡಿರೋವಂಥ ಪೇಸ್ಟನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ಬೇಕು. ಎಣ್ಣೆ ಕಾದ ನಂತರ ಸ್ವಲ್ಪ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನು ಎಣ್ಣೆನೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದಿಷ್ಟು ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಅಂದರೆ ಕಾಳಿಗೆ ಬೇಕಾಗಿರೋಷ್ಟು ಕಲ್ಲುಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಮತ್ತು ಇದಿಷ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ತೊಳೆದಿಟ್ಕೊಂಡಿರೋವಂಥ ಇಕ್ಕಿದ ಬೇಳೆ ಕಾಳನ್ನು ಇವಾಗ ಇದಕ್ಕೆ ಹಾಕ್ಕೊಳ್ಬೇಕು. ಹಾಕಿ ಅದರಿಂದನೇ ನಾನು ಹಚ್ಚಿಟ್ಕೊಂಡಿರೋವಂಥ ಬದನೆಕಾಯಿ ಹಾಗೆ ಆಲೂಗಡ್ಡೆ ಇದಿಷ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಭಾಗ ಇಕ್ಕಿದ ಬೇಳೆ ಒಗ್ಗರಣೆಯಲ್ಲಿ ಸ್ವಲ್ಪ ಬೆಂದರೆ ಸಾಕು. ತುಂಬ ಹೊತ್ತು ನಾವು ಫ್ರೈ ಮಾಡೋದಕ್ಕೆ ಹೋಗಬಾರ್ದು. ಹಾಗಾಗಿ ಆಲೂಗಡ್ಡೆ ಬದನೆಕಾಯಿ ಜೊತೆಗೆ ಸೇರಿಸಿ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ರಾ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಒಂದು 2-3 ನಿಮಿಷ ಈ ರೀತಿ ಒಗ್ಗರಣೆಯಲ್ಲೇ ಫ್ರೈ ಮಾಡಿಕೊಂಡ್ರೆ ಸಾಕು. ಹಿಂದೆ ನಾವು ಮಸಾಲೆ ಹಾಗೆ ಪುಡಿಗಳನ್ನೆಲ್ಲ ಹಾಕೋಬೇಕಾಗತ್ತೆ. ಅದು ಮಸಾಲೆಗೆ ಇವಾಗ ಒಂದು ಸ್ವಲ್ಪ ಕಾಯಿ ಅಂದರೆ ಅರ್ಧ ಹೋಳಲ್ಲಿ ಅರ್ಧದಷ್ಟು ಕಾಯಿ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 4-5 ಟೇಬಲ್ ಸ್ಪೂನಷ್ಟು ಹುರ್ಗಡಲೆ, ಒಂದು 2-3 ಅಷ್ಟು ಚಕ್ಕೆ ಪೀಸ್ ಹಾಕ್ತಾಯಿದ್ದೀನಿ. ಹಾಗೆ ಒಂದು 4-5 ಲವಂಗ ಇದಿಷ್ಟನ್ನು ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊಂಡು ಇದಿಷ್ಟನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ನೈಸಾಗಿ ಪೇಸ್ಟ್ ಮಾಡಿದಷ್ಟು ಸಾಂಬಾರಿಗೆ ಚೆನ್ನಾಗಿರುತ್ತೆ. ಮಸಾಲೆ ಗ್ರೈಂಡ್ ಮಾಡ್ಕೊಂಡಿದ ನಂತರ ಲಾಸ್ಟಿಗೆ ಟೊಮೆಟೊನೂ ಕೂಡ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಬೇಕು. ಟೊಮೆಟೊ ಇಲ್ಲಿ ನಾಟಿ ಟೊಮೆಟೊ 2 ಸೇರಿಸ್ಕೊಂಡ್ರೆ ಸಾಕು. ಹಾಗೆ ಫ್ರೈ ಆಗಿರೋವಂಥ ಕಾಳಿಗೆ ಇವಾಗ ಖಾರದ ಪುಡಿ 2 ಟೇಬಲ್ ಸ್ಪೂನು, ಹಾಗೆ ಧನಿಯಾ ಪುಡಿ ಒಂದು 2.5 ಟೇಬಲ್ ಸ್ಪೂನಷ್ಟು ಹಾಕಿ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಿಂದೆಯೇ ಈ ರೀತಿ ಪುಡಿ ಹಾಗೆ ಮಸಾಲೆ ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಕಾಳು ತುಂಬಾ ಫ್ರೈ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸಾಂಬಾರಲ್ಲಿ ನಮಗೆ ಕಾಳು ಸಿಗೋದಿಲ್ಲ, ತುಂಬ ಬೆಂದೋದಂಗೆ ಆಗಿಬಿಡುತ್ತೆ. ಹಾಗಾಗಿ ಹಿಂದೆಯೇ ಪುಡಿನೂ ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ಮಸಾಲೆನೂ ಕೂಡ ರೆಡಿ ಮಾಡಿಟ್ಟು ಅದನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಸೇರಿಸಿದ ನಂತರ ನೀರನ್ನು ನೋಡಿ ಹಾಕೋಬೇಕು. ಸಾಂಬಾರು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಕುದಿ ಬರೋವರೆಗೂ ಹೈ ಫ್ಲೇಮ್ನಲ್ಲೇ ಇಟ್ಕೋಬೇಕಾಗತ್ತೆ. ಒಂದು ಸತಿ ಇದು ಕುದಿ ಬರೋ ಸ್ಟಾರ್ಟ್ ಆದಾಗ ನಾವು ಬೇಯಿಸಿಟ್ಕೊಂಡಿರುವಂಥ ಹೂಕೋಸನ್ನ ಲಾಸ್ಟಿಗೆ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಇಕ್ಕಿದ ಬೇಳೆ ಸಾಂಬಾರು ತುಂಬ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಸಾಂಬಾರು ಮಾಡೋದ್ರ ಜೊತೆಗೆ ಪೊಂಗಲ್ನ ಕೂಡ ರೆಡಿ ಮಾಡಿಕೊಂಡೆ. ರೆಡಿಯಾಗಿರುವಂಥ ಅನ್ನಕ್ಕೆ ಕೊಬ್ಬರಿ ತುರಿ ಹಾಗೆ ಬೆಲ್ಲದ ಪಾಕ ಕೂಡ ಫಿಲ್ಟರ್ ಮಾಡಿ ಹಾಕ್ಕೊಂಡು ಏಲಕ್ಕಿ ಪುಡಿ ಹಾಗೆ ತುಪ್ಪದಲ್ಲಿ ಹುರಿದಿರೋವಂಥ ದ್ರಾಕ್ಷಿ ಗೋಡಂಬಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಸಿಹಿ ಪೊಂಗಲ್ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಅದನ್ನು ಒಂದು ಕಪ್ಪಿಗೆ ಹಾಕಿ ದೇವ್ರ ಮುಂದೆ ಇಡೋದಕ್ಕೆ ಅಂತ ಹೇಳಿ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಬೇಯಿಸ್ಕೊಂಡಿರುವಂಥ ಕಡಲೆಕಾಯಿ ಬೀಜ ಗೆಣಸು ಅದನ್ನು ಕೂಡ ಒಂದು ಬೌಲ್ಗೆ ಹಾಕಿ ರೆಡಿ ಮಾಡಿಕೊಂಡೆ. ಅದ್ರ ಜೊತೆಗೆ ಎಳ್ಳು ಬೆಲ್ಲ ಹಾಗೆ ಸಿಹಿ ಪೊಂಗಲ್ನ ಕೂಡ ಸಪ್ರೇಟಾಗಿ ಇನ್ನೊಂದು ಪ್ಲೇಟಲ್ಲಿ ಇಟ್ಕೊಂಡು ಎಲ್ಲ ತಯಾರಿ ಮಾಡಿದೆಲ್ಲ ಆಯಿತು. ಇನ್ನು ದೇವ್ರ ದೀಪ ಒಂದು ಹಚ್ಚಬೇಕು. ದೇವರಿಗೆ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿದೆಲ್ಲ ಆಯಿತು. ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡಿದ್ದೆಲ್ಲ ಆಯಿತು. ಇನ್ನು ಹೊರಗಡೆ ಹೊಸಲಿಗೆ ಈ ರೀತಿಯಾಗಿ ರಂಗೋಲಿ ಬಿಟ್ಟಿದೆ. ಆ್ಯಕ್ಚುಲಿ ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪೇಂಟಲ್ಲಿ ಬರೆದಿರೋ ರೀತಿಯೇ ಕಾಣಿಸ್ತಿದ್ದು. 2-3 ದಿವಸ ಆದರೂ ಈ ರಂಗೋಲಿ ಅಳಿಸೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಇನ್ನು ಇಕ್ಕಿದ ಬೇಳೆ ಸಾಂಬಾರು ಕೂಡ ಕುದಿಯೋದಕ್ಕೆ ಅಂತ ಹೇಳಿ ಇಟ್ಟಿದ್ದೆ. ಸೊ ಅದು ಕೂಡ ಎಲ್ಲ ರೆಡಿ ಆಯಿತು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲಾಗಿ ಇಕ್ಕಿದ ಬೇಳೆ ಸಾರು ಮಾಡಿರ್ತಾರೆ. ಹಾಗೆ ಇನ್ನು ಟಿಫನ್ಗೆ ಅಂತ ಹೇಳಿ ದೋಸೆನೂ ಕೂಡ ಹಾಕ್ತಾಯಿದ್ದೀನಿ. ಬಿಸಿ ದೋಸೆ ಜೊತೆಗೆ ಇಕ್ಕಿದ ಬೇಳೆ ಸಾರು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಮಗಂತೂ ಇಷ್ಟ.
ಈ ರೀತಿ ಸಾಂಬಾರ್ ಜೊತೆ ದೋಸೆ ಎಲ್ಲ ತಿನ್ನಬೇಕು ಅಂತ ಅಂದರೆ. ಹಾಗೆ ನನ್ನ ಮಗನಿಗಂತೂ ತುಂಬಾ ಇಷ್ಟ ಇಕ್ಕಿದ ಬೇಳೆ ಸಾರು. ಟಿ ವಿ ನೋಡಿಕೊಂಡು ಅದರಲ್ಲೂ ಬಿಗ್ ಬಾಸ್ ಪ್ರೋಗ್ರಾಮ್ ಬರ್ತಾಯಿತ್ತು, ಅದನ್ನು ನೋಡಿಕೊಂಡು ಟಿಫನ್ ಮಾಡ್ತಾಯಿದ್ರು. ಪೂಜೆ ಎಲ್ಲ ಮುಗೀತು. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಇವಾಗ ದೋಸೆ ಹಾಕ್ತಾಯಿದ್ದೀನಿ. ಪೊಂಗಲ್ ಮಾಡೋದ್ರ ಜೊತೆಗೇ ಇಕ್ಕಿದ ಬೇಳೆ ಸಾಂಬಾರು ಕೂಡ ರೆಡಿ ಮಾಡಿದೆ. ಇನ್ನು ಸಾರು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ, ಹಾಗಾಗಿ ದೋಸೆಗೆ ಹಾಕ್ಬಿಟ್ಟೆ. ಯಾಕೆಂದರೆ ಸಿಹಿ ಪೊಂಗಲ್ ಇಷ್ಟಪಟ್ಟು ತಿಂತಾರೆ, ಬಟ್ ಖಾರ ಪೊಂಗಲ್ ತಿನ್ನೋದಿಲ್ಲ. ಅದಕ್ಕೋಸ್ಕರ ದೋಸೆನೇ ಮಾಡಬೇಡ ಅಂತ ಅಂದ್ಬಿಟ್ಟು ದೋಸೆಗೆ ಹಾಕಿದ್ದಿದ್ದು. ಹೇಗಿದ್ರು ಇಕ್ಕಿದ ಬೇಳೆ ಸಾಂಬಾರು ಮಾಡ್ತೀನಿ ಅಲ್ವಾ, ಹಾಗಾಗಿ ದೋಸೆಗೆ ನೆನೆಸಿದ್ದೆ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗೀತು. ಇನ್ನು ಟಿಫನ್ ಒಂದು ಮಾಡಬೇಕಷ್ಟೇ. ದೋಸೆ ಹಾಕ್ಕೊಡ್ತಾ ಇದ್ದೀನಿ ಅವ್ರಿಗೆ. ನಾನು ಕೂಡ ದೋಸೆ ಹಾಕ್ಕೊಂಡು ತಿನ್ಬೇಕು. ಯಾರಿದು ಬರ್ತಾ ಇರೋದು? ನೀವು ಯಾರು ನೀವು? ಅಲ್ಲ ನಿಂತ್ಕೊಳ್ಳಿ, ಇಬ್ರು ನಿಂತ್ಕೊಳ್ಳಿ ಜೊತೆಗೆ. ಥ್ಯಾಂಕ್ ಯು, ಸೇಮ್ ಟು ಯು. ಥ್ಯಾಂಕ್ ಯು ಜಾನು. ದರ್ಶಿನಿ, ನೀವು ದರ್ಶಿನಿನಾ? ಬನ್ನಿ ಇಲ್ಲಿ. ಓ, ಎಲ್ಲ ಲಂಗ ದಾವಣಿ, ಲಂಗ ಬ್ಲೌಸು, ಫುಲ್ ಸಂಕ್ರಾಂತಿ ಫುಲ್ ಜೋರು. ಥ್ಯಾಂಕ್ ಯು. ಬನ್ನಿ, ಮಹಾಲಕ್ಷ್ಮಿಯರು ಬರಬೇಕು. ಇವರು ಬಾಯ್ ನೋಡಿ, ನಮ್ಮ ದರ್ಶಿನಿ ಆಗಿದ್ದಾನೆ ಇವತ್ತು. ಅಯ್ಯೋ ಕ್ಯೂಟ್ ಆಗಿದ್ದಾನೆ. ಬಾಯ್ಲಿ ಜಾನು, ಹ್ಯಾಪಿ ಸಂಕ್ರಾಂತಿ ಜಾನು. ಬಾಯ್, ಫೋಟೋ ತೆಗಿತೀನಿ ಬಾ. ಯಾರ್ದದು ಡ್ರೆಸ್ಸು? ಜಾನುದು. ಲಂಗ ಬ್ಲೌಸ್ ಯಾರ್ದು? ಜಾನುದು. ಎಷ್ಟು ಚೆನ್ನಾಗಿ ಫಿಟ್ಟಿಂಗ್ ಹಾಕಿದೆ ಅಲ್ವಾ? ಹುಡುಗ ತರ ಆಡ್ಬಾರ್ದು ಅಪ್ಪು, ನೀನು ಹುಡುಗ ತರ ಆಡ್ಬಾರ್ದಂತೆ. ನೀನು ಹುಡುಗ ತರ ಆಡ್ಬಾರ್ದಂತೆ. ಹೆಂಗ್ ವಿಶ್ ಮಾಡೋದು? ಥ್ಯಾಂಕ್ ಯು, ಸೇಮ್ ಟು ಯು ದರ್ಶಿನಿ. ಥ್ಯಾಂಕ್ ಯು, ಸೇಮ್ ಟು ಯು. ಸ್ಮೈಲ್. ನೀನು ಕುತ್ಕೋ, ಫೋಟೋ ತೆಗಿತೀನಿ. ಕೈ ಇಟ್ಕೊಳ್ಳಿ. ವಾವ್, ಸೋ ಕ್ಯೂಟ್. ನೈಸ್. ನೀವು ನೈಸೆ ಬಿಡಿ. ಆಯ್ತು. ಟಿಫನ್ ಎಲ್ಲ ಮಾಡಿ, ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಎಲ್ಲ ಕೆಲಸನೂ ಮುಗಿಸಿ ಕೂತಿದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಹಾಗೆ ಚಿಕ್ಕಮ್ಮ ಮತ್ತು ನನ್ನ ತಂಗಿ ಮಗಳು ಜಾನು ಅಂತ ಹೇಳಿ, ಮತ್ತು ನನ್ನ ದರ್ಶ್ ಮತ್ತು ಅಶ್ವಿನಿ ಇಷ್ಟು ಜನನೂ ಬಂದರು. ದರ್ಶಿಗೆ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಲಂಗ ಬ್ಲೌಸ್ ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಬಂದಿದ್ದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ. ಹಾಗೆ ನನ್ನ ತಂಗಿ ಮಗಳು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವಳ ಫುಲ್ ನೇಮ್ ಬಂದು ಜನನಿ ಅಂತ, ಬಟ್ ನಾವೆಲ್ಲ ಅವಳನ್ನ ಜಾನು ಅಂತಲೇ ಕರೆದು ರೂಢಿ ಇರೋದು. ಹಾಗಾಗಿ ಜಾನು ಅಂತಲೇ ಕರಿತೀವಿ. ಅವಳು ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಇನ್ನು ಅವಳದೇ ಅದು ಲಂಗ ಬ್ಲೌಸ್ ಹೊಲಿಸಿರೋದು. ಅದು ನೀಟಾಗಿ ಫಿಟ್ಟಿಂಗಾಗಿ ಆಗಿತ್ತು. ಒಂದು ಸ್ವಲ್ಪ ಟೈಟಾಗಿ ಆಗ್ತಿತ್ತು ಅವನಿಗೆ, ಬಟ್ ಕ್ಯೂಟಾಗಿ ಕಾಣಿಸ್ತಿದ್ದ. ಹೇಗಿದ್ರೂ ಮುಡಿ ಕೊಡಬೇಕಲ್ಲ ಅಂತ ಹೇಳಿ, ಅಂದರೆ ನಂಜುಂಡೇಶ್ವರ ದೇವ್ರಿಗೆ ಮುಡಿ ಕೊಡಬೇಕಾಗಿತ್ತು. ಹಾಗಾಗಿ ಫಸ್ಟ್ ಈ ಥರ ಡ್ರೆಸ್ ಮಾಡಿ ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಶ್ವಿನಿನೆಲ್ಲ ರೆಡಿ ಮಾಡಿಸಿ ಕರ್ಕೊಂಬಂದಿರೋದು. ಚೆನ್ನಾಗಿ ಕಾಣಿಸ್ತಾ ಇದ್ರು ಇಬ್ಬರೂ ಕೂಡ. ಹೇಗಿದ್ರು ರೆಡಿಯಾಗಿ ಬಂದಿಲ್ಲಲ್ಲ ಅಂತ ಹೇಳಿ ಒಂದು ಫೋಟೋ ಕೂಡ ತೊಗೊಂಡೆ. ಲಂಗ ಬ್ಲೌಸಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಏನೇ ಆದರೂ ಹೆಣ್ಮಕ್ಳು ಈ ರೀತಿ ಹಬ್ಬದಲ್ಲಿ ರೆಡಿ ಆದಾಗ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ, ಚೆನ್ನಾಗೂ ಕೂಡ ಕಾಣಿಸ್ತಾ ಇರ್ತಾರೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾರಿಗೆ ಹೇಳ್ತಾ ಇದೆಯಾ? ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಕ್ಕಳು ಚೆನ್ನಾಗಿ ರೆಡಿಯಾಗಿದ್ರು ಅಂತ ಹೇಳಿ ಕೆಲವೊಂದು ಪಿಕ್ಚರ್ಸ್ನ ತಗೊಂಡು ಹಾಗೆ ಬಂದಿರೋರಿಗೆಲ್ಲ ಎಳ್ಳು ಬೆಲ್ಲ ಎಲ್ಲ ಕೊಟ್ಟೆ.
ಎಲ್ರಿಗೂ ಎಳ್ಳು ಬೆಲ್ಲ ಕೊಟ್ಟು ನಾನು ಕೂಡ ತಿಂದೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರೂ ಕೂಡ ಮಾತಾಡ್ತಾ ಇದ್ವಿ. ಮಕ್ಳಿಗೂ ಕೂಡ ಬೇಯಿಸಿಟ್ಟಿರುವಂಥ ಕಡಲೆಕಾಯಿ ಬೀಜ ಎಲ್ಲ ಬೀಳಿಸ್ಕೊಟ್ಟೆ, ಅವರು ಕೂಡ ತಿಂದರು. ಇನ್ನು ನಮ್ಮಮ್ಮ ಸಂಜೆಗೆ ಅಲ್ಲೇ ಬನ್ನಿ ಊಟಕ್ಕೆ ಅಂತ ಹೇಳಿ ಕರೆದ್ಬಿಟ್ಟು ಹೋದರು. ಒಂದು ಸ್ವಲ್ಪ ಹೊತ್ತು ಮನೇಲಿ ರೆಸ್ಟ್ ಮಾಡಿ ಸಂಜೆಗೆ ಇನ್ನು ನಮ್ಮಮ್ಮ ಮನೆ ಹತ್ರ ಹೋಗ್ಬರೋಣ ಅಂತ ಹೇಳಿ ಹೋದೆ. ಯಾಕೆ ಬ್ರಷ್ ಏನು ಮಾಡ್ಬಿಟ್ಟಿದ್ಯಾ? ಹಾಯ್ ವೇರಿಂಗ್ ಸ್ಯಾರಿ. ನೀನು ಯಾಕೆ ರಿಮೂವ್ ಮಾಡ್ಬಿಟ್ಟಿದ್ಯಾ? ಅಮ್ಮನ ಮನೆ ಹತ್ರ ಬಂದೆ. ಇನ್ನು ನಮ್ಮ ಚಿಕ್ಕಮ್ಮನ ಕೂಡ ಬಾ ಕುಂಕುಮ ತೊಗೊಂಡು ಹೋಗು ಅಂತ ಹೇಳಿ ಕರೆದ್ರು. ಸೊ ಹಾಗಾಗಿ ಕುಂಕುಮ ತೊಗೊಂಡು ಹೋಗೋಣ ಅಂತ ಹೇಳಿ ಬಂದೆ. ಇನ್ನು ಅವರು ಕೂಡ ದೇವ್ರ ಮನೆಯೆಲ್ಲ ಚೆನ್ನಾಗಿ ರೆಡಿ ಮಾಡಿದರು. ಹಾಗೆ ಸರಸ್ವತಿ ಏನು ನೋಡ್ತಿದ್ರೆ, ಇದು ಒಂದು ಟ್ರಿಪ್ಗೆ ಹೋದಾಗ ಗಾಡಿ ಹತ್ರ ಬಿದ್ದಿದ್ದಂಥ ಸರಸ್ವತಿ ಅದು. ಅದನ್ನು ತೊಗೊಂಡೋಗಿ ಶೃಂಗೇರಿ ಶಾರದಾಂಬೆಗೆ ಹೋಗಿದ್ವಲ್ಲ ಅಂತ ಹೇಳಿ ಅಲ್ಲಿ ಅರ್ಚನೆ ಮಾಡಿಸಿ ತೊಗೊಂಬಂದು ಇಟ್ಟಿರೋದು. ಟೊಮ್ಯಾಟೊ ಎಲ್ಲ ಕಿತ್ಕೊಂಡ್ಬಿಟ್ಟಿದಾರ. ಇನ್ನು ನಮ್ಮ ಚಿಕ್ಕಮ್ಮನ ಮನೆ ಹತ್ರ ಹೊರಗಡೆ ಜಾಗ ಇದೆ. ಕೆಲವೊಂದು ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಕರಿಬೇವಿನ ಸೊಪ್ಪು, ಬದನೆಕಾಯಿ, ಹಾಗೆ ಹೂವಿನ ಗಿಡಗಳು ಮತ್ತು ಟೊಮೆಟೊ ಗಿಡ ಈಗ ಹಾಕಿರೋದು ಎಲ್ಲ ಕಾಯಿ ಬಿಡ್ತಾ ಇದೆ. ಅದಕ್ಕೆ ನಮ್ಮ ಯಜಮಾನರು ರೇಗಿಸ್ತಾ ಇದ್ರು, ಇಲ್ಲಿ ಬೆಳೆದಿರೋ ಬದನೆಕಾಯಿ ನಮ್ಗೊಂದು ಕೊಡಲಿಲ್ವಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ನಮ್ಮ ಚಿಕ್ಕಮ್ಮ ಎಲ್ರಿಗೂ ಕೂಡ ಕೊಡ್ತಾ ಬರ್ತಾಯಿದ್ದೀನಿ. ನೆಕ್ಸ್ಟ್ ಅವಳಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಸುಮ್ಮನೆ ಹಾಗೆ ತಮಾಷೆ ಮಾತಾಡಿಕೊಂಡು ಹಾಗೆ ನಮ್ಮ ಅಮ್ಮನ ಮನೆ ಹತ್ರ ಬಂದೆ. ಇನ್ನು ಅಲ್ಲಿ ರಂಗೋಲಿ ನೋಡ್ತಾ ಇರ್ಬೋದು. ನನ್ನ ಮಗ ನಮ್ಮ ಅಮ್ಮನ ಮನೆ ಹತ್ರ ಹೋಗಿ ಬಂದ್ಬಿಟ್ಟು ಹೇಳ್ತಾ ಇದ್ದ, ಅಮ್ಮನ ಮನೆ ಹತ್ರ ರಂಗೋಲಿ ಚೆನ್ನಾಗಿ ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಅಮ್ಮನ ಮನೆ ಹತ್ರ 2-3 ದಿವಸ ಆದ್ರೂ ಕೂಡ ರಂಗೋಲಿ ಅಳಿಸೋದಿಲ್ಲ, ಅಷ್ಟು ನೀಟಾಗಿರುತ್ತೆ ಈ ರೀತಿ ಎಲ್ಲ ಬಿಟ್ಟಾಗ. ಹಾಗೆ ಅಡುಗೆಗೆ ಅಂತ ಹೇಳಿ ಪಲಾವ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ತರಕಾರಿ ಎಲ್ಲ ಹಚ್ಚಿಟ್ಟಿದ್ರು. ಇನ್ನು ಅಮ್ಮನೂ ಹಾಗೆ ಅಶ್ವಿನಿ ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಅಕ್ಕ ಕೂಡ ಬಂದರು. ಅಂದರೆ ನಮ್ಮ ದೊಡ್ಡಪ್ಪನ ಮಗಳು ಎಳ್ಬೆರೋದಕ್ಕೆ ಅಂತ ಹೇಳ್ಬಿಟ್ಟು ವರ್ಷ ಬರ್ತಿರ್ತಾರೆ. ಏನ್ ಹಬ್ಬ ಎಲ್ಲ ಜೋರು. ದರ್ಶಲ್ಲಿ ಮಾತಾಡಿಸ್ತವ್ರೆ. ಹಾಯ್. ಹಾ ಹೆಲ್ಮೆಟ್ ಹಾಕೊಂಡು ಯೂಸ್ ಮಾಡಿಲ್ಲ. ಚೆನ್ನಾಗಿದೆ. ಎಲ್ಲ ನಿನ್ ಡ್ರೆಸ್ಸು ಬಾಯ್ಲಿ ಪಪ್ಪಾಗೆ ಹೆಲ್ಪ್ ಮಾಡ್ತಾ ಇದ್ಯಾ? ಪಪ್ಪಾಗೆ ಹೆಲ್ಪ್ ಮಾಡ್ತಾ ಇದ್ಯಾ? ಬಾಯಿಲ ಅಪ್ಪು ಯಾರದ? ಬೆಳೆಲ್ಲ ಜಗ ಮುಗಿಸ್ತಿದ್ವಿ. ನಮ್ಮ ಮನೆಗೆ ಯೂಟ್ಯೂಬರ್ ಒಬ್ರು ಬಂದು ಎಳ್ಬಿರ್ಬಿಟ್ಟು ಹೋಗಿದ್ದಾರೆ ಅಂತ. ನಮ್ಮ ದೊಡ್ಡಪ್ಪನ ಮಗಳು ಉಷಾ ಅಂತ ಹೇಳಿ ಅವ್ರ ಹೆಸರು. ಅವರು ಎಳ್ಬಿರೋದಕ್ಕೆ ಅಂತ ಹೇಳಿ ವರ್ಷವೂ ಸಂಕ್ರಾಂತಿ ಹಬ್ಬದ ದಿವಸ ಬರ್ತಾರೆ. ಹಾಗೆ ಈ ವರ್ಷವೂ ಬಂದಿದ್ರು. ಇನ್ನು ಅವರು ಕೂಡ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದಾರೆ. ಅಂದರೆ ಡೈಲಿ ಬ್ಲಾಗ್ಸ್ ಯೂಟ್ಯೂಬಲ್ಲಿ ಮಾಡ್ತಾಯಿದ್ದಾರೆ. ಅವ್ರ ಚಾನಲ್ ಹೆಸರು ಬಂದು ಉಷಾಸ್ ಚಾಟ್ ಕಾರ್ನರ್ ಅಂತ ಹೇಳಿ. ಸೊ ನನ್ನ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವರು ಕೂಡ ಅವ್ರ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ಕೂಡ ಕೇಳ್ತೀನಿ. ಯಾಕಂದರೆ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಫಸ್ಟ್ ಯೂಟ್ಯೂಬ್ ಅಂತ ಸ್ಟಾರ್ಟ್ ಮಾಡಿದ್ದು ಅವರೇನೆ. ಅವರು ಮಾಡೋದನ್ನ ನೋಡಿ ನಾನು ಕೂಡ ಕುಕ್ಕಿಂಗ್ ಬ್ಲಾಗ್ಸ್ನ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನು ಕೂಡ ಸ್ಟಾರ್ಟ್ ಮಾಡಿದ್ದು. ಸೊ ಅದು ಇವಾಗ ಇಲ್ಲಿವರೆಗೂ ಕರ್ಕೊಂಬಂದಿದೆ. ಅದನ್ನೇ ಹೇಳ್ತಾ ಇದ್ದೆ, ಯೂಟ್ಯೂಬರ್ ಬಂದಿದ್ದರು ಎಳ್ಬಿರೋದಕ್ಕೆ ಅಂತ ಹೇಳಿ ಆಗ್ತೀನಿ ಅಂತ ಅಂದ್ಬಿಟ್ಟು. ಅದಕ್ಕೆ ಆಯಿತು ಅಂತ ಹೇಳಿ ತಮಾಷೆ ಮಾಡ್ತಾಯಿದ್ರು. ಇನ್ನು ಅವರು ಕೂಡ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಇನ್ನು ಬೇರೆ ಮನೆಗೆಲ್ಲ ಹೋಗಿ ಎಳ್ಬಿರಬೇಕು ಅಂತ ಹೇಳಿ ಲೇಟ್ ಆಗಿಬಿಡತ್ತೆ ಅಂತ ಹೇಳಿ ಹೊರಟರು. ಅಲ್ಲ ಇನ್ನು ಕಡೆ ಬಜ್ಜಿಗೆ
ಇನ್ನು ನಮ್ಮ ಅಮ್ಮನ ಮನೆ ಹತ್ರ ಇರೋ ಎಳ್ಬಿರೋದಕ್ಕೆ ಅಂತ ಹೇಳಿ ಬಂದಿದ್ರು. ಯಾರಿಗಿದ್ದು? ನಮ್ಗ ಅಶ್ವಿನಿಗೆ ಮತ್ತೆ ಮಲ್ಕೊಂಡ್ರಳ ಅವಳು. ತನ್ವಿ ಅಂತ ಹೇಳಿ ಇವಳ ಹೆಸರು. ತುಂಬಾ ಚೆನ್ನಾಗಿ ರೆಡಿ ಆಗಿದ್ಲು. ಅದಕ್ಕೆ ಯಾರು ರೆಡಿ ಮಾಡಿರೋದು ಅಂತ ಹೇಳಿ ಕೇಳ್ತಾ ಇದ್ದೆ. ಅವ್ರ ಅಮ್ಮ ಅಂತ ಹೇಳಿ ಹೇಳ್ತಾ ಇದ್ಲು. ಇವಳು ನನ್ನ ಅತ್ತೆ ಅತ್ತೆ ಅಂತ ಕರೀತಾಳೆ. ಅದಕ್ಕೆ ನಮ್ಮ ಅಶ್ವಿನಿ ರೇಗಿಸ್ತಾ ಇದ್ಲು, ನೋಡಿ ನಿಮ್ಮ ಸೊಸೆ ಬಂದ್ಲು ಎಳ್ಬಿರೋದಕ್ಕೆ ಅಂತ ಹೇಳಿ. ಯಾರಿಗೆ ಅರ್ಶಿನ ಕುಂಕುಮ ಕೊಡ್ತಾ ಇರೋದು, ಯಾರು ತೊಗೋಬೇಕು ಎಳ್ಳು ಬೆಲ್ಲನ ಅಂತಂದರೆ ನೀನೇ ಅಂತ ಹೇಳಿ ನನಗೆ ಹೇಳ್ತಾ ಇದ್ಲು. ಅದಕ್ಕೆ ಅಶ್ವಿನಿ ತಮಾಷೆ ಮಾಡ್ತಾ ಇದ್ಲು. ಇನ್ನು ಅಡುಗೆ ಕೆಲಸ ಎಲ್ಲ ಅವ್ರದ್ದು ಕೂಡ ಮುಗ್ದಿತ್ತು. ಪಲಾವೆಲ್ಲ ರೆಡಿ ಮಾಡಿದರು. ಹಾಗೆ ಈರುಳ್ಳಿ ಬೋಂಡ ಕೂಡ ಅಶ್ವಿನಿ ಮಾಡ್ತಾಯಿದ್ಲು. ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮವರೆಲ್ಲ ಬಂದರು. ಇನ್ನು ನಮ್ಮ ಚಿಕ್ಕಪ್ಪ ಕೂಡ ಊರಿಂದ ಬಂದಿದ್ದರು. ಅವ್ರ ಹೆಣ್ಮಕ್ಳೆಲ್ಲ ಬಂದಿರೋದ್ರಿಂದ ಎಲ್ಲ ಮಾತಾಡಿಸ್ಕೊಂಡು ಹಾಗೆ ತಮಾಷೆ ಮಾಡ್ಕೊಂಡು ಕೂತಿದ್ವಿ. ಸೊ ಎಲ್ಲರೂ ಕೂಡ ಸ್ವಲ್ಪ ಹೊತ್ತಿದ್ದು ಆಮೇಲೆ ಅವರು ಕೂಡ ಮನೆಗೆ ಹೊರಟರು. ಇನ್ನು ನಾವು ಕೂಡ ಊಟ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಅಮ್ಮ ತುಂಬ ಚೆನ್ನಾಗಿ ಪಲಾವ್ ಮಾಡಿದರು. ಬಿಸಿ ಬಿಸಿ ಪಲಾವ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಈರುಳ್ಳಿ ಬಜ್ಜಿ ಕೂಡ ಚೆನ್ನಾಗಿತ್ತು. ಸೊ ಎಲ್ಲ ತಿಂದ್ಕೊಂಡು ಮನೆಗೆ ನಾವು ಹೊರಟ್ವಿ. ಇದು ಇಷ್ಟ ಆಗಿತ್ತು ಸಂಕ್ರಾಂತಿ ಹಬ್ಬದ ದಿವಸದ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.